ರಾಜ್ಯಾದ್ಯಂತ ಯುಗಾದಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಮಾರುಕಟ್ಟೆಯಲ್ಲಿ ಯುಗಾದಿ ಹಬ್ಬದ ಭರಾಟೆ ಜೋರಾಗಿದೆ. ಎಲ್ಲೆಲ್ಲೂ ಯುಗಾದಿ ಹಬ್ಬದ ಸಂಭ್ರಮ. ಹೂಹಣ್ಣಿನ ಖರೀದಿಯಲ್ಲಿ ಬ್ಯುಸಿಯಾದ ಜನ. ಯುಗಾದಿ ಹಿನ್ನೆಲೆ ಗಗನಕ್ಕೇರಿದ ಹೂಹಣ್ಣಿನ ದರ. ಮಾರುಕಟ್ಟೆಗಳಲ್ಲಿ ಯುಗಾದಿ ಖರೀದಿ ಭರಾಟೆ ಜೋರು. ಹೂಹಣ್ಣಿನ ಖರೀದಿಯಲ್ಲಿ ಬ್ಯುಸಿಯಾಗಿದ್ದಾರೆ ಜನ. ಯುಗಾದಿ ನೋಡಿ ಯಾವ ರೀತಿ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಹಬ್ಬದ ಸಂಭ್ರಮ. ಒಂದು ಕಡೆ ಪೂಜೆ ಪುನಸ್ಕಾರಗಳು ದೇವಸ್ಥಾನದಲ್ಲಿ. ಯುಗಾದಿ ಹಬ್ಬ ಅಂತಂದರೆ ಹೊಸ ವರ್ಷದ ಆಚರಣೆ. ಹೊಸ ವರ್ಷ ನಮಗೆ ಭಾರತೀಯರಿಗೆ ಹೊಸ ವರ್ಷ ಅಂದರೆ ಯುಗಾದಿ ಏಪ್ರಿಲ್ ತಿಂಗಳಲ್ಲಿ ಬರುವಂಥದ್ದು. ಹಾಗಾಗಿ ನಮಗೆ ಇದನ್ನು ಒಂದು ಲೆಕ್ಕದಲ್ಲಿ ದೇಶದಲ್ಲಿ ನಾವು ಫಿನಾನ್ಷಿಯಲ್ ಇಯರ್ ಅಂತೇಳಿ ಕರಿತೀವಿ. ಕ್ಯಾಲೆಂಡರ್ ವರ್ಷ ಬೇರೆ. ಕ್ಯಾಲೆಂಡರ್ ವರ್ಷ ಅಂತಂದರೆ ಜಾನ್ವರಿಯಿಂದ ಡಿಸೆಂಬರ್ ತನಕ. ಇದನ್ನು ಫಿನಾನ್ಷಿಯಲ್ ಇಯರ್ ಅಂತ ಕರಿತೀವಿ. ಆದರೆ ನಮ್ಮ ಯುಗಾದಿಗಿರುವಂಥ ವಿಶೇಷತೆ ಏನು ಗೊತ್ತಾ ಅಂದರೆ ಇಡೀ ಪ್ರಕೃತಿ ಹಸಿರಾಗಿರುವಾಗ, ಆಮೇಲೆ ಎಲ್ಲ ಬೆಳೆ ಇದೆಲ್ಲವೂ ಬಂದಾಗ ನಾವು ನಮ್ಮ ಈ ಬ್ರಹ್ಮಾಂಡಕ್ಕೆ ಅಂದರೆ ಭಗವಂತನಿಗೆ ಅವೆಲ್ಲವನ್ನು ಕೂಡ ಇದು ನಿಂದೆ ಅಪ್ಪ, ಇದೆಲ್ಲ ನೀನು ಅನ್ಕೊಟ್ಟಿರೋದು, ಬಟ್ ಇದೆಲ್ಲವೂ ನಿಂದೆ ಅಂತ ಒಂದು ಸಿಂಬಾಲಿಕ್ ಆಗಿ ಆತನ ಮುಂದಿಟ್ಟು ನಮಸ್ಕಾರ ಮಾಡಿ ನಾವು ತಗೊಳ್ಳುವಂಥದ್ದು. ಸೊ ಅದು ಯುಗಾದಿ ಹಬ್ಬದ ವಿಶೇಷತೆ. ಈಗಲೂ ಕೂಡ ಭಾಳ ದೊಡ್ಡ ಚರ್ಚೆ ಆಗುತ್ತೆ. ಯಾಕ್ರಿ ಡಿಸೆಂಬರ್ 31 ಎಲ್ಲ ಮಾಡ್ತೀರಿ, ಯಾಕ್ರಿ ಜನವರಿ 1 ಮಾಡ್ತೀರಿ ಅಂತೇಳಿ ಒಂದು ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಈಗ ಯುಗಾದಿ ಅಂದರೆ ನಮ್ಮದು ಹೊಸ ವರ್ಷ ಅಂತಂದರೆ ಏಪ್ರಿಲಲ್ಲಿ ಬರುತ್ತೆ ಅಂತೇಳಿ. ರಾಜ್ಯಾದ್ಯಂತ ಇವತ್ತು ಯುಗಾದಿ ಹಬ್ಬ ಸಂಭ್ರಮ ಮನೆ ಮಾಡಿದೆ. ಇದರ ಜೊತೆಗೆ ಹೂವು ಹಣ್ಣು ಅದರ ಖರೀದಿ ಕೂಡ ಜೋರಾಗಿದೆ. ಆದರೆ ಬೆಲೆ ಮಾತ್ರ ಗಗನಕ್ಕೇರಿದೆ. ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಪೆಷಲ್ ರಿಪೋರ್ಟ್ ಇದೆ, ನೋಡ್ಕೊಂಬೋಣ. ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನೋ ಮಾತಿನಂತೆ ವಿಶ್ವಕ್ಕೆ ಜನವರಿ 1 ಹೊಸ ವರ್ಷವಾದರೆ ಹಿಂದೂಗಳಿಗೆ ಯುಗಾದಿ ಹೊಸ ವರ್ಷ. ಹೀಗಾಗಿ ವರ್ಷದ ಮೊದಲ ಹಬ್ಬ ಸಿಟಿಯಲ್ಲಿ ಸಂಭ್ರಮ ಮನೆ ಮಾಡಿದೆ. ವಸಂತ ಮಾಸದಲ್ಲಿ ಬರುವ ಯುಗಾದಿ ಹಬ್ಬ ಹಿಂದೂಗಳಿಗೆ ಪ್ರಮುಖ ಹಬ್ಬ. ಒಂದೆಡೆ ಚಿಗುರಿದ ಮಾವು, ಮತ್ತೊಂದೆಡೆ ಕಂಪು ಬೀರುವ ಮಲ್ಲಿಗೆ. ಹೀಗೆ ಇಡೀ ಮಾರ್ಕೆಟ್ನಲ್ಲಿ ಹಬ್ಬದ ವಾತಾವರಣವೇ ಮೂಡಿದ್ದು, ಜನರು ಹೂವು ಹಣ್ಣು, ಮಾವಿನ ಎಲೆ, ಬೇವಿನ ಎಲೆ ಸೇರಿದಂತೆ ಅಗತ್ಯ ವಸ್ತುಗಳ ಖರೀದಿಯಲ್ಲಿ ಸಿಲಿಕಾನ್ ಸಿಟಿ ಮಂದಿ ಬ್ಯುಸಿಯಾಗಿದ್ರು. ಇನ್ನು ಈ ವರ್ಷ ಭೀಕರ ಬರಗಾಲ ಇರೋದ್ರಿಂದ ಹೂವು ಹಣ್ಣುಗಳ ಬೆಲೆಯಲ್ಲಿ ಏರಿಕೆಯಾಗಿದೆ. ಇನ್ನು ಮಾರ್ಕೆಟ್ನಲ್ಲಿ ಹೂವುಗಳ ಬೆಲೆ ಎಷ್ಟಿದೆ ಅಂತ ನೋಡೋದಾದ್ರೆ, ಮಲ್ಲಿಗೆ ಕೆಜಿಗೆ 400 ರಿಂದ 500 ರೂಪಾಯಿ, ಸೇವಂತಿಗೆ ಕೆಜಿಗೆ 300 ರಿಂದ 350, ಗುಲಾಬಿ ಕೆಜಿಗೆ 250, ಚೆಂಡು 150, ಕನಕಾಂಬರ ಕೆಜಿಗೆ 800 ರಿಂದ 1000 ರೂಪಾಯಿ. ಇನ್ನು ಹಣ್ಣುಗಳ ಬೆಲೆಯನ್ನ ನೋಡೋದಾದ್ರೆ, ಸೇಬು ಕೆಜಿಗೆ 220 ರೂಪಾಯಿ, ಕಿತ್ತಳೆ ಕೆಜಿಗೆ 140, ಏಲಕ್ಕಿ ಬಾಳೆಹಣ್ಣು ಕೆಜಿಗೆ 80 ರೂಪಾಯಿ. ಒಟ್ನಲ್ಲಿ ಯುಗಾದಿ ಸಂಭ್ರಮಕ್ಕೆ ಭರ್ಜರಿ ತಯಾರಿಯನ್ನ ನಡೆಸುತ್ತಿದ್ದು, ವರ್ಷದ ಮೊದಲ ಹಬ್ಬವನ್ನ ವಿಜೃಂಭಣೆಯಿಂದ ಆಚರಿಸಲು ಸಿಟಿ ಜನರು ಉತ್ಸುಕರಾಗಿದ್ದಾರೆ. ಓಕೆ, ನಮ್ಮ ಕಲೀಗ್ ಕಾಡುಮಲ್ಲೇಶ್ವರ ದೇವಸ್ಥಾನದ ಸವಿತಾ ಮತ್ತು ಬಸವನಗುಡಿಯಿಂದ ಅಂಕಿತಾ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್, ಮೊದಲಿಗೆ ಸವಿತಾ ಕಾಡುಮಲ್ಲೇಶ್ವರ ಬೆಳಗ್ಗಿಂದಲೇ ಎಲ್ಲ ಭಕ್ತಾದಿಗಳೆಲ್ಲ ಬರೋದಕ್ಕೆ ಶುರು ಮಾಡಿದ್ರ. ಜೊತೆಗೆ ಮೊದಲು ನಿಮ್ಮನ್ನು ಕೇಳ್ತೀನಿ, ಆಮೇಲೆ ಬರ್ತೀನಿ ಅಂಕಿತಾ. ಎಸ್, ಮೊದಲಿಗೆ ಸವಿತಾ, ಏನು ಅಪ್ಡೇಟ್ಸು, ಏನು ಕಂಪ್ಲೇಂಟ್ಸು? ಯುಗಾದಿ ಅಂದ ತಕ್ಷಣ ಹೊಸತನ, ಹುರುಪು, ಸಡಗರ, ಸಂಭ್ರಮ, ತಳಿರು ತೋರಣ ಎಲ್ಲ ಇರುತ್ತೆ. ಸೊ ಸದ್ಯ ನಾನು ಕಾಡು ಮಲ್ಲೇಶ್ವರ ದೇವಾಲಯದಲ್ಲಿದ್ದೀನಿ. ಬೆಳಗಿನಿಂದಲೂ ಭಕ್ತಾದಿಗಳು ಬಂದು ವರ್ಷದ ಮೊದಲ ಹಬ್ಬ ಯುಗಾದಿ ಹಬ್ಬ, ನಮ್ಮ ಹೊಸ ವರ್ಷ ಅಂತ ಹೇಳಿ ಬಹುತೇಕರು ಬಂದು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸೊ ಇನ್ನು 9:30 ನಂತರ ವಿಶೇಷ ಪೂಜೆಗಳಿದ್ದಾವೆ. ಯಾವೆಲ್ಲ ವಿಶೇಷ ಪೂಜಾ ಕೈಂಕರ್ಯಗಳಿದ್ದಾವೆ ಅಂತ ಅರ್ಚಕರೇ ಇದ್ದಾರೆ, ಮಾತಾಡಿಸ್ತಾ ಹೋಗೋಣ. ಇವತ್ತು ಯುಗಾದಿ ಹಬ್ಬ ಯಾವ ರೀತಿ ಭಕ್ತಾದಿಗಳು ಬರ್ತಾ ಇದ್ದಾರೆ ಅರ್ಚಕರು? ಶೋಭಕೃತ್ ನಾಮ ಸಂವತ್ಸರ ಮುಗಿದು ಕ್ರೋಧಿ ನಾಮ ಸಂವತ್ಸರ ಶುರುವಾಗಿದೆ. ಅದೊಂದು ವಿಶೇಷವಾಗಿ ಬೆಳಗಿನ ಕ್ಷೀರಾಭಿಷೇಕ ಆಗಿದೆ. ಎಲ್ಲ ದೇವ್ರಿಗೂ ಕ್ಷೀರಾಭಿಷೇಕ ಆಗಿ 9 ಗಂಟೆಗೆ ಅಭಿಷೇಕಕ್ಕೆ ಬುಕ್ ಮಾಡಿಸಿದ್ದಾರೆ. ಬುಕ್ ಮಾಡಿಸಿರುವಂಥವ್ರು 9 ಗಂಟೆಗೆ ಗಣಪತಿ ಅಭಿಷೇಕ ಆಗಿ ಈಶ್ವರ ಅಮ್ಮನವ್ರಿಗೆ
ವಿಶೇಷ ಅಭಿಷೇಕ ಇದೆ. ರುದ್ರಾಭಿಷೇಕ ಆಗಿದ ತಕ್ಷಣ ವಿಶೇಷ ಅಲಂಕಾರ ಇದೆ. ಈಶ್ವರನಿಗೆ ನಿರಂತರವಾಗಿ ಜಲಾಭಿಷೇಕ ಆಗ್ತಾನೆ ಇರುತ್ತೆ, ಆ ಥರ ಒಂದು ಅಲಂಕಾರ ಮಾಡ್ತಾರೆ. ಅದಾಗಿ 11:45 12 ಗಂಟೆ ಅಷ್ಟೊತ್ತಿಗೆ ಪಂಚಾಂಗ ಪೂಜೆ ಇದೆ. ಪಂಚಾಂಗ ಪೂಜೆ ಆಗಿ ಅದೊಂದು ಶ್ರವಣ ಆಗುತ್ತೆ. ಬರುವಂಥ ಭಕ್ತಾದಿಗೆಲ್ಲರಿಗೂ ಬೇವು ಬೆಲ್ಲ ಎಲ್ಲ ವಿತರಣೆ ಮಾಡ್ತಾಯಿದ್ವಿ. ಆಮೇಲೆ 10:30 ನಂತರ ಪ್ರಸಾದ ವಿನಿಯೋಗಗಳೆಲ್ಲ ಇದೆ. ವಿಶೇಷವಾಗಿ ದರ್ಶನಗಳೆಲ್ಲ ನಡೀತಾ ಇದೆ. ನೋಡಿದ್ರಲ್ಲ, ಇಂದು ಯುಗಾದಿ ಹಬ್ಬ. ಸೊ ದೇವಾಲಯದಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಸಹ ನಡೀತಾ ಇದ್ದಾವೆ. ಬರುವ ಭಕ್ತಾದಿಗಳಿಗೆ ಬೇವು ಬೆಲ್ಲ ಕೊಟ್ಟು ಜೀವನ ಸುಖಕರವಾಗಿರಲಿ ಅನ್ನೋ ಆಶಯವನ್ನು ಪ್ರಧಾನ ಅರ್ಚಕರು ಕೂಡ ವ್ಯಕ್ತಪಡಿಸಿದ್ದಾರೆ. ಒಟ್ಟಾರೆ ಭಕ್ತಾದಿಗಳು ಯುಗಾದಿ ಹಬ್ಬಕ್ಕೆ ದೇವಾಲಯಗಳಿಗೆ ಬಂದು ವಿಶೇಷ ಪೂಜಾ ಕೈಂಕರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಜಯಪ್ರಕಾಶ್ ಶೆಟ್ಟಿ. ಓಕೆ, ಥ್ಯಾಂಕ್ ಯು. ಮತ್ತೊಂದು ಕಡೆ ಬಸವನಗುಡಿಯಿಂದ ಅಂಕಿತಾ ಇದ್ದಾರೆ. ಅಂಕಿತಾ ಕೂಡ ಫುಲ್ ಸಿಂಗರ್ಸ್ಕೊಂಡು ಹೋಗಿದ್ದಾರೆ. ಏನು ಅಂಕಿತಾ, ಬಸವನಗುಡಿಯಲ್ಲಿ ಕೂಡ ಎಲ್ಲ ಇದೇ ಥರ ಸಿಂಗರ್ಸ್ಕೊಂಡಿದ್ದಾರೆ ಹೆಂಗೆ? ಎಸ್ ಸರ್, ನಿಮಗೂ ಕೂಡ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾನು ಬಸವನಗುಡಿಯಲ್ಲಿರುವ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿದ್ದೀನಿ. ಎಸ್, ಪೂಜೆ ಕೂಡ ನಡೀತಾ ಇದೆ. ಮುಂಜಾನೆ 5 ಗಂಟೆಯಿಂದಲೂ ಕೂಡ ಭಕ್ತಾದಿಗಳು ಬಂದು ದೇವರಿಗೆ ನಮಸ್ಕರಿಸ್ತಾ ಇದ್ದಾರೆ, ದೇವರ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲಿಯೂ ಕೂಡ ಭಕ್ತಾದಿಗಳು ಬಂದು ದೇವರ ಪೂಜೆಯನ್ನು ಮಾಡ್ತಾ ಇದ್ದಾರೆ. ದೇವರ ಪೂಜೆಯ ಜೊತೆಗೆ ಅದೇ ರೀತಿಯಾಗಿ ಅರ್ಚನೆಗಳನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇವತ್ತು ಮನೆಯಲ್ಲಿಯೂ ಕೂಡ ಮುಂಜಾನೆಯಿಂದಲೂ ದೇವರಿಗೆ ನೈವೇದ್ಯವನ್ನು ತಂತಾ ಇದ್ದಾರೆ. ಬೇವು ಬೆಲ್ಲವನ್ನು ತಂದು ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಬಹಳಷ್ಟು ಸಂಖ್ಯೆಯಲ್ಲಿ ದೊಡ್ಡ ಗಣಪತಿಗೆ ಹಾಲಿನ ಅಭಿಷೇಕ, ಕಡಲೆ ಅಭಿಷೇಕ ಹಾಗೂ ಗಂಧದ ಅಭಿಷೇಕ ಕೂಡ ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು, ನೂರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಸಾಲುಗಟ್ಟಿ ಬರ್ತಾನೆ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಭಕ್ತಾದಿಗಳಿದ್ದಾರೆ. ಅವರನ್ನು ನಾನು ಮಾತನಾಡಿಸೋ ಪ್ರಯತ್ನವನ್ನು ಮಾಡ್ತೀನಿ. ಸಾಕಷ್ಟು ಸಂಖ್ಯೆಯಲ್ಲಿ ಎಸ್, ಇಲ್ಲಿ ನೀವು ಕೂಡ ನೋಡ್ತಾ ಇರ್ಬೋದು, ಇಲ್ಲಿ ಭಕ್ತಾದಿಗಳ ಕಡೆ ಇದ್ದಾರೆ. ಅವರನ್ನು ನಾನು ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಯುಗಾದಿ ಹಬ್ಬ ಹೇಗಿದೆ? ನಿಮ್ಮ ಮನೆಯಲ್ಲಿಯೂ ಕೂಡ ಯುಗಾದಿ ಹಬ್ಬ ಯಾವ ರೀತಿಯಾಗಿದೆ? ಭಾಳ ಚೆನ್ನಾಗಿದೆಯಮ್ಮ ಯುಗಾದಿ ಹಬ್ಬ. ಏನು ಸ್ಪೆಷಲ್ ಯುಗಾದಿ ಹಬ್ಬ? ಅದು ಹೋಳಿಗೆ ಭಾಳ ಸ್ಪೆಷಲ್ ಇದೆ. ಎಸ್, ಇಲ್ಲಿಯೂ ಕೂಡ ಒಬ್ಬರು ಯುಗಾದಿ ಹಬ್ಬವನ್ನು ಮಾಡೋದಕ್ಕೆ ಕೂಡ ಎಲ್ಲರೂ ಕೂಡ ಸೆಲಿಬ್ರೇಟ್ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ದೇವರ ಪೂಜೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ನೈವೇದ್ಯವನ್ನು, ಇವತ್ತು ಯುಗಾದಿ ಅಂತ ಅಂದರೆ ನಮ್ಮ ಕರ್ನಾಟಕದ ಜನತೆಗೆ ಒಂದು ಹೊಸ ವರ್ಷ ಹಬ್ಬನೇ ಅಂತ ಹೇಳ್ಬೋದು. ಇವತ್ತಿನ ದಿನ ಹೊಸ ವರ್ಷದ ಹಬ್ಬ. ಇವತ್ತು ಮನೆಯಲ್ಲಿ ಬೇವು ಬೆಲ್ಲವನ್ನು ಕೊಟ್ಟು ವಿಧವಾದ ಅಡುಗೆಯನ್ನು ಮಾಡಿ ಅದೇ ರೀತಿಯಾಗಿ ಯುಗಾದಿ ಹಬ್ಬವನ್ನು ಮನೆಯಲ್ಲಿ ಕೂತು ಸೆಲಿಬ್ರೇಟ್ ಮಾಡ್ತಾರೆ. ತಳಿರು ತೋರಣಗಳನ್ನು ಕಟ್ಟಿ ವಿವಿಧ ರೀತಿಯಾಗಿ ಪೂಜೆಗಳನ್ನು ಮಾಡ್ತಾರೆ. ಮುಂಜಾನೆ 5 ಗಂಟೆಯಿಂದಲೂ ಕೂಡ ದೊಡ್ಡ ಗಣಪತಿಗೆ ಈಗ ವಿವಿಧ ರೀತಿಯಲ್ಲಿ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ಹಾಲಿನ ಅಭಿಷೇಕ, ಕಡಲೆ ಅಭಿಷೇಕ, ಅದೇ ರೀತಿಯ ಈ ಗಂಧದ ಅಭಿಷೇಕವನ್ನು ಮಾಡ್ತಾ ಇದ್ದಾರೆ. ನೀವು ಕೂಡ ನೋಡ್ತಾ ಇರ್ಬೋದು. ಎಸ್ ಜಯಪ್ರಕಾಶ್, ಇದಿಷ್ಟು ಕೂಡ ಇಲ್ಲಿನ ಮಾಹಿತಿ. ಥ್ಯಾಂಕ್ ಯು. ನಿಮ್ಮೆಲ್ಲ ಅಪ್ಡೇಟ್